ಹೆಗ್ಡೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕಿರಿಕ್ ಪಾರ್ಟಿಯಲ್ಲಿ ಕಿರಿಕ್ ಹುಡುಗಿಯಾಗಿ ಮಿಂಚಿದ ಬೆಡಗಿ. ಯಾವಾಗ್ಲೂ ಹಾಟ್ ಲುಕ್ ನಿಂದ ಹುಡುಗರ ಹೃದಯ ಕದಿಯೋ ಚೋರಿ. ಒಮ್ಮೆ ಬಿಕನಿ ಡ್ರೆಸ್ ಧರಿಸಿ ಸದ್ದು ಮಾಡಿದ್ರು ಸಂಯುಕ್ತ. ಇದೀಗ ಹಸಿ ಕಣ್ಣು ತಿಂದು ಮತ್ತೊಂದು ವಿವಾದ ಸುಳಿಯಲ್ಲಿ ಸಿಲುಕಿದ್ದಾರೆ ಕಿರಿಕ್ ಬೆಡಗಿ. ಹಾಗಾದ್ರೆ ಸಂಯುಕ್ತ ಮಾಡ್ಕೊಂಡಿರೋ ವಿವಾದ ಏನು? ಫೇಮ್ಗೋಸ್ಕರ ಪ್ರಾಣಿ ಕಣ್ಣನ್ನೇ ತಿಂದ್ರ ಸಂಯುಕ್ತ. ಏನೀ ಸುದ್ದಿ? ಎಲ್ಲದನ್ನು ನೋಡೋಣ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಸೆಲೆಬ್ರಿಟಿಗಳ ಲೈಫು ನೋಡೋಕೆ ಗ್ಲಾಮರ್ ಆಗಿದ್ರು ಗಾಜಿನ ತರ. ಏನೇ ಮಾಡಿದ್ರು ಸುದ್ದಿ ಆಗ್ತಾನೆ ಇರತ್ತೆ. ಕಾಂಟ್ರವರ್ಸಿಗಳ ಸುತ್ತುತ್ತಾನೆ ಇರತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಂಯುಕ್ತ ಹೆಗ್ಡೆ. ಕಿರಿಕ್ ಪಾರ್ಟಿಯಲ್ಲಿ ಸಾಕಷ್ಟು ಸುದ್ದಿ ಮಾಡಿದ್ರು. ಕನ್ನಡದಲ್ಲಿ ಬಿಗ್ ಬಾಸ್ಗೆ ಕೂಡ ಭಾಗವಹಿಸಿದ್ರು. ಕನ್ನಡದಲ್ಲಿ ಅವಕಾಶಗಳು ಕಮ್ಮಿ ಇದ್ರು ತಮ್ಮ ಡ್ರೆಸ್ ಲುಕ್ ನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಾರೆ. ತಮ್ಮ ಹಾಟ್ ಲುಕ್ ನಿಂದಲೇ ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಕೂಡ ಆಗಿದ್ದಾರೆ. ಆದ್ರೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಇವರ ಬೆನ್ನ ಹತ್ತುತ್ತಲೇ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಒಮ್ಮೆ ಬೀಚ್ ನಲ್ಲಿ ಬಿಕನಿ ತೊಟ್ಟು ಬ್ಯಾಕ್ ಪೋಸ್ ಕೊಟ್ಟಿ ಟ್ರೋಲ್ ಆಗಿದ್ರು ಸಂಯುಕ್ತ. ಇನ್ನೊಮ್ಮೆ ತನ್ನ ಬಾಲ್ಯದ ಗೆಳತಿಗೆ ಲಿಪ್ ಲಾಕ್ ಮಾಡಿ ವೈರಲ್ ಆಗಿದ್ರು. ಇದಷ್ಟೇ ಅಲ್ಲ, ಇನ್ನು ಆಕೆಯ ಲವ್ ಲೈಫ್ಗೆ ಬರೋದಾದ್ರೆ ಕಳೆದ ಜುಲೈನಲ್ಲಿ ಸಂಯುಕ್ತ ಹೆಗ್ಡೆ ಸಂದರ್ಶನವೊಂದರಲ್ಲಿ ತಮ್ಮ ಮಾಜಿ ಗೆಳೆಯ ನಟ ಬಸೀರ್ ಅಲಿ ಬಗ್ಗೆ ಮಾತನಾಡಿದ ವಿಚಾರ ಭಾರಿ ವೈರಲ್ ಆಗಿತ್ತು. ಅವನೊಬ್ಬ ಭಯಾನಕ ಬಾಯ್ ಫ್ರೆಂಡ್. ಅವನ ಸ್ವಭಾವವೇ ಹುಡುಗಿಯರ ಜೊತೆ ಚೆಲ್ಲಾಟ ಆಡೋದು. ಅದಕ್ಕೆ ಅವನು ಒಳ್ಳೆಯ ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳಿದ್ರು. ಇತ್ತೀಚೆಗೆ ಬಾಲಿವುಡ್ಡಿನ ಅಂಗಳದಲ್ಲೇ ಸುತ್ತುತ್ತಿದ್ದ ಸಂಯುಕ್ತ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ಮಿಂಚುತ್ತಿದ್ದಾರೆ. ಇದೀಗ ಹೊಸ ರಿಯಾಲಿಟಿ ಶೋ ಒಂದರಲ್ಲಿ ಸಖತ್ ಹವಾ ಮಾಡ್ತಿದ್ದಾರೆ. ಡಿಸ್ಕವರಿಯ ರಿಯಾಲಿಟಿ ರಾಣೀಸ್ ಆಫ್ ಜಂಗಲ್ನ 2ನೇ ಸೀಸನ್ ಆರಂಭವಾಗಿದ್ದು 12 ಮಂದಿ ಸ್ಪರ್ಧಿಗಳಲ್ಲಿ ಸಂಯುಕ್ತ ಹೆಗ್ಡೆ ಕೂಡ ಒಬ್ಬರಾಗಿದ್ದಾರೆ. ಡಿಸ್ಕವರಿಯಲ್ಲಿ ಚಾನೆಲ್ ಇಂಡಿಯಾದಲ್ಲಿ ಈ ರಿಯಾಲಿಟಿ ಶೋ ಪ್ರಸಾರವಾಗ್ತಿದೆ. ಇದರಲ್ಲಿ ಸ್ಪರ್ಧಿಗಳಿಗೆ ರಿಯಲ್ ಲೈಫ್ ಬಕೆಟ್ ಚಾಲೆಂಜ್ ಒಂದನ್ನ ನೀಡಲಾಗಿತ್ತು. ಅದರಲ್ಲಿ ಸ್ಪರ್ಧಿಗಳಿಗೆ ಪ್ರಾಣಿಗಳ ಹಸಿಯಾದ ಕಣ್ಣು ತಿನ್ನುವ ಚಾಲೆಂಜ್ ಅದಾಗಿತ್ತು. ಕ್ಯಾಪ್ಟನ್ಶಿಪ್ ಟಾಸ್ಕ್ ಎನ್ನುವ ರೀತಿಯಲ್ಲಿ ಈ ಟಾಸ್ಕ್ ಆಡಿಸಲಾಗಿದ್ದು, ಯಾವ ಸ್ಪರ್ಧಿಗಳು ಪ್ರಾಣಿಗಳ ಕಣ್ಣು ತಿಂತಾರೋ ಅವರು ವಿನ್ ಅಂತ ಹೇಳಲಾಗಿದೆ. ಸಂಯುಕ್ತ ಒಂದು ಚೂರು ಅಂಜದೆ ಹಸಿ ಕಣ್ಣನ್ನ ಬಕ ಅಂತ ತಿಂದಿರೋ ಪ್ರೋಮೋ ಈಗ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹಲ್ಚಲ್ ಎಬ್ಸಿದೆ. ಒಟ್ಟಾರೆ ಸದಾ ವಿವಾದದಿಂದಲೇ ಸುದ್ದಿ ಮಾಡೋ ಸಂಯುಕ್ತ ಎಲ್ಲಾ ಕಾಂಟ್ರವರ್ಸಿಗಳನ್ನ ಧೂಳಿನಂತೆ ಕೊಡವಿ ಮುಂದೆ ಹೋಗ್ತಾನೆ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರು ಮಾಡ್ತಾನೆ ಇದ್ದಾರೆ. ಅದೇನೇ ಆಗ್ಲಿ, ಆದ್ರೆ ಪ್ರಾಣಿ ಹಿಂಸೆಯ ಚಾಲೆಂಜ್ ಬೇಕಿತ್ತಾ ಅಂತ ನೆಟ್ಟಿಗರು ಸಿಟ್ಟಿಗೆದ್ದಿರೋದು ಮಾತ್ರ ನಿಜ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.